ವೀಕ್ಷಕರಿಗೆಲ್ಲ ನಮಸ್ಕಾರ. ಭಾಳ ಸಂತೋಷ. ಇವತ್ತು ತಾವು ನೋಡ್ತಾ ಇದ್ದೀರಾ ಆಲ್ರೆಡಿ 999 ನಿಮ್ಮೆಲ್ಲರ ಪ್ರೀತಿಯ ಭಾಗ್ಯ ಟಿ ವಿ 1 ಮಿಲಿಯನ್ ಆಗೋದಕ್ಕೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಬೇಕು. ಖಂಡಿತ ಸಬ್ಸ್ಕ್ರೈಬರ್ಸ್ ನಿಜವಾಗ್ಲೂ ಈ ಒಂದು ಕ್ಷಣ ಇದೆಯಲ್ಲ, ಅದು 3 ವರ್ಷ ನಾವೇನು ಕಷ್ಟಪಟ್ವಿ, ಈ ಒಂದು ಕ್ಷಣದಲ್ಲಿ ಅದೆಲ್ಲ ಮನಸ್ಸಲ್ಲಿ ಕಣ್ಮುಂದೆ ಬಂದು ಹೋಗುತ್ತೆ. 10 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಅಂದರೆ ತಮಾಷೆ ಅಲ್ಲ. ಈ 10 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತಂದರೆ ಖಂಡಿತ ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, 7 ಸಮುದ್ರ ದಾಟೋ ರೀತಿ ಅಂತಲೇ ಹೇಳ್ತೀನಿ. ಅದನ್ನು ದಾಟಿಸಿದವರು ನೀವು. ಇವಾಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಟೈಮು 2 ಗಂಟೆ 20 ನಿಮಿಷ ಆಗಿದೆ. ಇದ್ರ ಜೊತೆಗೆ ಇವತ್ತು ಡೇಟು 2ನೇ ತಾರೀಕು 2ನೇ ತಿಂಗಳು, ಹಾಗೆ 2022ನೇ ವರ್ಷ. ಈ 2 ಅನ್ನೋದು ಮ್ಯಾಜಿಕ್ ಆಗಿಬಿಟ್ಟಿದೆ. ಯಾಕೆಂದರೆ ಅದಕ್ಕೊಂದು ಅರ್ಥನೂ ಇದೆ. ನನ್ನ ಪ್ರಕಾರ ಈ 2 ಅಂತಕ್ಕಂಥದ್ದು, ಒಂದು ನಾವು, ಮತ್ತೊಂದು ನೀವು. ಹೌದು, ನೀವಿಲ್ಲದೆ ಭಾಗ್ಯ ಟಿ ವಿ ಏನೂ ಅಲ್ಲ. ನಾವು ರೆಸಿಪಿಗಳನ್ನ ಮಾಡಿದ್ವಿ, ಭಾಗ್ಯ ಅವರು ಅಡುಗೆ ಮಾಡಿದ್ರು, ನಾನು ಶೂಟ್ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಿಮ್ಮ ಮುಂದೆ ತಂದೆ. ನೀವೆಲ್ಲರೂ ಒಂದು ರೀತಿ ನಮಗೆ ತಂದೆ ತಾಯಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಒಂದು ಜೀವನ ಕೊಟ್ಟಿದ್ದೀರಾ, ಒಂದು ಬದುಕು ಕೊಟ್ಟಿದ್ದೀರಾ, ಒಂದು ಐಡೆಂಟಿಫಿಕೇಷನ್ ಕೊಟ್ಟಿದ್ದೀರಾ. ಇದಕ್ಕೆ ನಾವೆಷ್ಟು ಚಿರಋಣಿ ಆದರೂ ಕಡಿಮೆನೇ. ಇವತ್ತಿನ ದಿನ ಎಷ್ಟೋ ಜನ ಪಾಪ ಯೂಟ್ಯೂಬ್ ಚಾನಲ್ ಶುರು ಮಾಡಿ 1,000 ಜನ ಸಬ್ಸ್ಕ್ರೈಬರ್ ಪಡೆಯೋದಕ್ಕೆ ಭಾಳ ಶ್ರಮ ಪಡ್ತಾರೆ. ಅಂಥದ್ರಲ್ಲಿ 1 ಮಿಲಿಯನ್ 10 ಲಕ್ಷ ಜನ ಸಬ್ಸ್ಕ್ರೈಬರ್ನ ಪಡೆಯೋದು ಈಗಿನ ಒಂದು ಟೈಮಲ್ಲಿ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಯಾವುದೋ ಒಂದು ನ್ಯೂಸ್ ಚಾನಲ್ ಆಗ್ಬೋದು, ಅಲ್ಲಿ 100 ಜನ ಕೆಲಸ ಮಾಡ್ತಾರೆ, ಅಥವಾ ಯಾವುದೋ ಒಂದು ಆಡಿಯೋ ಸಂಸ್ಥೆ ಆಗ್ಬೋದು, ಅಲ್ಲಿ ಅನೇಕ ರೀತಿಯಾದಂಥ ಆಡಿಯೋ ಕ್ರಿಯೇಟ್ ಮಾಡಿ ಅಥವಾ ಸಿನಿಮಾಗಳನ್ನ ಕ್ರಿಯೇಟ್ ಮಾಡಿ ಆ ಚಾನಲ್ ಕೊಡ್ತಾರೆ. ಅಲ್ಲೆಲ್ಲ ಭಾಳ ಬೇಗ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿಬಿಡುತ್ತೆ. ಇಂಡಿವಿಜುವಲರ್ ಆಗಿ ಕೇವಲ ಇಬ್ಬರು ಅವ್ರು ಅಡುಗೆ ಮಾಡ್ತಾ, ನಾನು ಎಡಿಟ್ ಮಾಡ್ತಾ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡೋದಿದೆಯಲ್ಲ, ಅದು ದೊಡ್ಡ ವರ. ನಾವೇನೋ ಸಾಧನೆ ಮಾಡಿದ್ವಿ, ನಾವೇನೋ ಮಾಡಿಬಿಟ್ಟಿದ್ವಿ ಅನ್ನೋದು ಖಂಡಿತ ಇಲ್ಲ. ನಾವು ಬದುಕು ಕಟ್ಕೊಂಡಿದ್ದೀವಿ. ಇದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆಂತಂದರೆ ನೀವೆಲ್ಲ ನಮಗೊಂದು ಕೆಲಸ ಕೊಟ್ಟಿದ್ದೀರಾ, ಊಟ ಕೊಟ್ಟಿದ್ದೀರಾ, ಬ್ಯುಸಿ ಇಟ್ಟಿದ್ದೀರಾ ನಮ್ಮ ಲೈಫನ್ನು. ಅದಕ್ಕೆ ನೀವೇ ಕಾರಣ. ನಮಗೆ ನಾನು ಇಲ್ಲಿ ನೋಡ್ತಾ ಇರೋ ಕ್ಯಾಮ್ರಾ ಕಾಣ್ತಾ ಇಲ್ಲ, ನೀವೆಲ್ಲ ಕಾಣ್ತಾ ಇದ್ದೀರಾ. ಅದಂತೂ ಮನಸ್ಸಿನ ಮಾತು, ಸತ್ಯವಾದ ಮಾತು. ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಸಂತೋಷ ನಿಮ್ಮ ಜೊತೆ ಹಂಚ್ಕೋಬೇಕನ್ನೋದಷ್ಟೇ ನನ್ನ ಆಸೆ. ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಸದಾ ಇರಬೇಕು. ಭಾಗ್ಯ, ಥ್ಯಾಂಕ್ ಯು ಸೋ ಮಚ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ. ಗಿರೀಶ್ ಹೇಳ್ದಾಗೆ ನಾವು ನೀವು ಹೇಗೋ ನಮ್ಮ ಚಾನಲ್ ನಾವಿಬ್ಬರು ಹಾಗೆ 2 ಅನ್ನೋದು ಯಾವತ್ತಿಗೂ ಶಾಶ್ವತ ಅನ್ನೋ ರೀತಿ ಆಗಿದೆ. ನೀವಿಲ್ಲದೆ ನಾವಿಲ್ಲ. ಥ್ಯಾಂಕ್ ಯು ಸೋ ಮಚ್ ಈ ಮಟ್ಟಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಖಂಡಿತ ಆದಷ್ಟು ಬೇಗ ನಾವು ಲೈವ್ ಬರ್ತೀವಿ. ಈ ಒಂದು ಸಂತೋಷದಲ್ಲಿ ಗೊತ್ತಲ್ಲ, ನಿಮಗೆ ಮಾತೇ ಹೊರಡ್ತಾ ಇಲ್ಲ. ಅಟ್ಲೀಸ್ಟು ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ನಮ್ಮ ಜೊತೆ ಇರಬೇಕು ಅನ್ನೋದಷ್ಟೇ ನನ್ನ ಆಸೆ ಇತ್ತು. ಈಗಾಗಲೇ ನಿಮ್ಮೆಲ್ಲರ ಆಸೆ ಪ್ರಕಾರ ನಾವೊಂದು ಭಾಗ್ಯ ಟಿ ವಿ ವ್ಲಾಗ್ಸ್ ಅಂತೇಳಿ ಹೊಸ ಚಾನಲ್ನೂ ಸಹ ಶುರು ಮಾಡಿ ಸಾಕಷ್ಟು ವಿಡಿಯೋಗಳನ್ನ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ. ಎಷ್ಟೋ ಜನಕ್ಕೆ ಆ ಚಾನಲ್ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೆ ಖಂಡಿತ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಚಾನಲ್ನು ನೋಡಿ. ಏಕೆಂದರೆ ಇದು ನಮ್ಮ ಜೀವನಕ್ಕೋಸ್ಕರ ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಚಾನಲ್ ಆದರೂ ಸಹ ಅದು ನಮ್ಮದು. ಇವತ್ತು ಆ ಚಾನಲ್ ನಿಮ್ಮದು ಸಹ. ನಾವೆಲ್ಲ ಒಂದು ದೊಡ್ಡ ಕುಟುಂಬ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡದ ಹೆಮ್ಮೆಯ ಚಾನಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನೇಕ ಜನ ಆಲ್ರೆಡಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡಿದ್ದಾರೆ ಕನ್ನಡದಲ್ಲೂ ಸಹ. ಅವ್ರಿಗೆಲ್ಲನೂ ಸಹ ಒಂದು ಧನ್ಯವಾದನ ತಿಳಿಸ್ತಾ, ಕನ್ನಡ ವಿಡಿಯೋಗಳು, ಕನ್ನಡ ಯೂಟ್ಯೂಬ್ ಚಾನಲ್ಗಳು ಇನ್ನೂ ಹೆಚ್ಚು ಬೆಳಿಬೇಕು. ನಮ್ಮ ಕನ್ನಡ ಸಂಸ್ಕೃತಿ ಬೆಳಿಬೇಕು. ನಾವೆಲ್ಲ ಒಂದು ಅನ್ನೋದನ್ನು ತೋರಿಸ್ಬೇಕು. ಎಲ್ಲ ಚಾನಲ್ ಮೇಲೂ ತಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ. ಯಾರೆಲ್ಲ 1,000 ಜನ ಸಬ್ಸ್ಕ್ರೈಬರ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ, ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. 1,000 ಜನ ಸಬ್ಸ್ಕ್ರೈಬರ್ಸ್ ಆಗಲಿ. ಹಾಗೆ ಯಾರೆಲ್ಲ 1 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಕಾಯ್ತಾ ಇದ್ದೀರಾ, ತಮ್ಮ ಚಾನಲ್ಗೂ 1 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಲಿ. ಇನ್ನೂ ಅನೇಕ ಚಾನಲ್ ಇದ್ದಾವೆ 1 ಮಿಲಿಯನ್ ಆಗ್ತಕ್ಕಂಥದ್ದು. ನಮ್ಮ ಕನ್ನಡ ಕಮ್ಯುನಿಟಿನೂ ಬಹಳ ದೊಡ್ಡದಾಗಿದೆ. ನಾವು ಸಹ ಅನೇಕ ಒಳ್ಳೆಯ ಕೆಲಸಗಳನ್ನ ಮಾಡ್ತೀವಿ ಅನ್ನೋದನ್ನು ನಾವು ತೋರಿಸ್ಬೋದು. ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಖಂಡಿತ ಇವತ್ತು ನಾವು ನಮ್ಮ ಅಡುಗೆ ಮನೆಯಲ್ಲಿ ಒಂದು ಸ್ಲ್ಯಾಬಲ್ಲಿ ಮಾಡ್ತಕ್ಕಂಥ ಅಡುಗೆ ದೇಶ ವಿದೇಶ, ಅದು ಏನಂತ ಹೇಳಿ, ಹಳ್ಳಿಗೂ ಒಂದು ತಲುಪುತ್ತೆ ಆ ವಿಡಿಯೋ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಾವೊಂದು ಈ ಮಟ್ಟಿಗೆ ಬಂದಿದ್ದಕ್ಕೆ ನಮ್ಮ ತಂದೆ ತಾಯಿಗೆ, ಗುರು ಹಿರಿಯರಿಗೆ, ನಮ್ಮ ಬಂಧು ಬಳಗದವ್ರಿಗೆ, ಹಾಗೆ ನಮ್ಮೆಲ್ಲ ವೀಕ್ಷಕರಿಗೆ, ಸಬ್ಸ್ಕ್ರೈಬರ್ಸ್ಗೆ, ಮುಂದೆ ಬರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ಆಗ್ಬೋದು, ವೀಕ್ಷಕರಾಗ್ಬೋದು, ಇವರಿಗೆಲ್ಲ, ಜೊತೆಗೆ ನಮ್ಮ ಸ್ನೇಹಿತರುಗಳಿಗೆ, ನಮ್ಮ ಹೇಟರ್ಸ್ಗೆ ಮುಖ್ಯವಾಗಿ ಲೈಕ್ ಮಾಡಿರಲಿ, ಡಿಸ್ಲೈಕ್ ಮಾಡಿರಲಿ, ಅಥವಾ ಒಂದು ಗುಡ್ ಕಮೆಂಟ್ ಮಾಡಿರಲಿ, ಬ್ಯಾಡ್ ಕಮೆಂಟ್ ಮಾಡಿರಲಿ, ಎಲ್ಲರಿಗೂ ಸಹ
ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ತಿಳಿದೇನೋ ಏನಾರು ಒಂದು ತಪ್ಪು ಮಾಡಿದರೆ ಇಲ್ಲಿವರೆಗೂ ಹರಿಸಿ ಬೆಳೆಸ್ಕೊಂಡು ಬಂದಿದ್ದೀರಾ. ಆ ಥರ ಏನೋ ತಪ್ಪು ಮಾತಾಡಿದರೆ ಅಥವಾ ತಪ್ಪು ನಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಇನ್ನೂ ಸಾಕಷ್ಟು ಬೆಳೆಸಿ ಅಂತ ಹೇಳ್ತೀನಿ ಖಂಡಿತ. ಯಾಕೆ ಅಂತಂದರೆ ನಮಗೊಂದು ಇಷ್ಟು ದಿನ ಏನೋ ಒಂದು ಮಾಡ್ತಾಯಿದ್ವಿ, ಇವತ್ತೇನೋ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆದ ತಕ್ಷಣ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ. ಏನ್ ಮಾಡ್ತೀವೋ ಅವ್ರ ಎಕ್ಸೆಪ್ಟೇಷನ್ ತಕ್ಕಂಗೆ ಕೊಡ್ತೀವ ಅನ್ನೋಂತ ಗೊಂದಲ ಇದೆ ಮನಸ್ಸಲ್ಲಿ. ನಾವೇನೋ ಒಂದು ಮಾಡ್ತೀವಿ ಅನ್ನೋದಕ್ಕಿಂತ ಅವರೇ ಸಜೆಷನ್ ಮಾಡ್ತಾರೆ, ಇದು ಮಾಡಿ ಅದು ಮಾಡಿ ನಮ್ಗೆ ಇದು ಬೇಕು ಅಂತ. ಅವ್ರು ಹೇಳೋದನ್ನ ಮಾಡ್ಕೊಂಡವರು ಸಾಕು, ಮುನ್ನಡೆಸ್ಕೊಂಡು ಹೋಗ್ಬೋದು. ಹಾಗೆ ನಾವು ಈ ರೀತಿ ರೆಸಿಪಿ ವಿಡಿಯೋ ಮಾಡಬೇಕಾದ್ರೆ ಭಾಳಷ್ಟು ಜನ ನಮಗೆ ನಿಮ್ಮ ವ್ಲಾಗ್ ಮಾಡಿ ಮತ್ತು ಇನ್ನೊಂದು ವಿಚಾರದ ಬಗ್ಗೆ ತಿಳಿಸಿ ಅಂತ ಭಾಳಷ್ಟು ಕೇಳ್ತಾ ಇದ್ರಿ. ನಿಮ್ಮೆಲ್ಲರ ಆಸೆ ಪ್ರಕಾರ ಖಂಡಿತ ನಿಮ್ಗೇನಾದ್ರು ಒಂದು ಒಳ್ಳೇದು ಕೊಡಬೇಕು ಅಂತೇಳಿ ನಾವು ಬಂದು ಭಾಗ್ಯ ಟಿವಿ ಬ್ಲಾಗ್ಸ್ ಅಂತೇಳಿ ಚಾನಲ್ ಶುರು ಮಾಡಿದ್ವಿ. ಲೈಫಲ್ಲಿ ತೋರಿಸೋದಕ್ಕಿಂತಲೂ ನಿಮಗೇನು ಅವಶ್ಯಕತೆ ಇದೆ ಅದನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಭಾಗ್ಯ ಟಿವಿ ಬ್ಲಾಗ್ಸ್ ಅಂತ ಮಾಡಿದೀವಿ. ಇಲ್ಲಿ ಹೇಗೆ ನಾವಿಬ್ಬರಷ್ಟೇ ಇದ್ವಿ, ಇದ್ರಲ್ಲಿ ಪ್ಲಸ್ಸು ಮೈನಸ್ಸು ಏನಿದೆ ಅನ್ನೋದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಈಗ ನಮ್ಮ ಜೊತೆ ಇನ್ನೂ 2 ಹುಡುಗರಿದ್ದಾರೆ. ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಆ 2 ಹುಡುಗರು ಕೊಟ್ಟು ಅವರು ಜೀವನ ಕಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅವರಿಬ್ಬರು ಯಾರು ವರ್ಕರ್ಸ್ ಅಥವಾ ಓನರ್ಸ್ ಅನ್ನೋದಿಲ್ಲ, ನಾವೆಲ್ಲ ಒಂದು ಶ್ರಮಪಟ್ಟು ದುಡಿತಾ ಇದೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಅವರು 2 ಆಗಿದ್ದಾರೆ. ಈ ಟೈಮಲ್ಲಿ ನಾನು ನಿಮ್ಗೆ ಅವರಿಬ್ಬರನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಪ್ರಶಾಂತ್, ಚಂದ್ರು, ಬನ್ನಿ. ಇವರು ಪ್ರಶಾಂತ್ ಅಂತ, ಇವರು ವಿಡಿಯೋಗ್ರಾಫರು. ಕಂಪ್ಲೀಟ್ ನಿಮ್ಮ ಕ್ರಿಯೇಟಿವ್ ಆಗಿ ವಿಡಿಯೋ ತೋರಿಸೋರೆಲ್ಲ ಇವರೇನೆ. ಇವರು ಚಂದ್ರು ಅಂತೇಳಿ ಕಂಪ್ಲೀಟ್ ನೀವು ಏನು ಎಡಿಟಿಂಗ್ ನೋಡ್ತೀರಾ, ಎಡಿಟಿಂಗ್ ಸೂಪರ್ ಅಂತೀರಾ, ಇವರೇ ಎಡಿಟಿಂಗ್ ಬ್ಲಾಗಿಂಗ್ ಚಾನಲ್ ಅಲ್ಲಿ ಮತ್ತೆ ಹೈಲೈಟ್ ಮಾಡಬೇಡಿ ಚಂದ್ರು ಅಂತಂದ್ರು ಆ ಹೈಲೈಟ್ ಮಾಡಕ್ 1 ಡೇ ಫುಲ್ ತಗೊಳ್ತಾರೆ. ಆ ಕ್ರಿಯೇಟಿವ್ ವರ್ಕ್ ಎಲ್ಲ ಅಂದ್ರೆ ಏನಂದ್ರೆ ನಮ್ಮ ಒಂದು ಉದ್ದೇಶ ಇಷ್ಟೇ. ನಾನೊಬ್ಬ ಫೋಟೋಗ್ರಾಫರ್ ಆಗಿ, ಅವರೊಬ್ಬ ವಿಡಿಯೋಗ್ರಾಫರ್ ಆಗಿ, ಅವರೊಬ್ಬ ಎಡಿಟರ್ ಆಗಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಮ 3 ಜನದ ಒಂದು ಸಮಾಗಮ ಇದೆಯಲ್ಲ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಇಲ್ಲಿ ನಾವೇನೋ ಮಾಡಿಬಿಡ್ತೀವಿ ಅಂತಲ್ಲ, ನಾವು ಒಂದು 30% ಎಫರ್ಟ್ ಹಾಕಿದ್ರು, ಕ್ಯಾಮ್ರಾ 30% ಎಫರ್ಟ್ ಆಗುತ್ತೆ. ಅದು ನಮ್ಮ ಒಂದು ಮನುಷ್ಯ ಅಂತಾರನೇ ನನ್ನ ಪ್ರಕಾರವಾಗಿ. ಹಾಗೆ ಕಂಪ್ಯೂಟರ್ ಸಹ ಒಂದು 30% ಅಂತ ಕೆಲಸ ಮಾಡುತ್ತೆ. ಈ ರೀತಿ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಎಕ್ವಿಪ್ಮೆಂಟ್ಸು ಸಹ ಒಂದು ಮಾನವೀಯತೆ ದೃಷ್ಟಿ ಇಟ್ಕೊಂಡು ನಾವು ನಮ್ಮಲ್ಲಿರ್ತಕ್ಕಂಥ ಕಲೆನ ನಾವೇ ಯಾವ ರೀತಿ ರೂಢಿಸ್ಕೋಬೋದು ಅಂತ ತಿಳ್ಕೊಂಡು, ಹೆಂಗಿದ್ರು ನಾವು ಮಾಡಿದ್ವಿ ಅನ್ನೋದಕ್ಕಿಂತ ನಿಮ್ಮ ಆಶೀರ್ವಾದ ಪ್ರೀತಿ. ಯಾಕೆಂದರೆ ನೀವು ಸಜೆಸ್ಟ್ ಮಾಡ್ತಾ ಇದ್ರಲ್ಲ ಬ್ಲಾಗಿಂಗ್ಸ್ ಮಾಡಿ ಅದು ಇದು ಅಂತೇಳಿ, ನಾವು ರೋಟೀನ್ ಲೈಫ್ ತಿಳಿಸೋದಕ್ಕಿಂತ ಈ ಒಂದು ಕರೋನಾ ಸಂಕೋಚದಲ್ಲಿ ಬೇಕಾದಷ್ಟು ಜನ ತುಂಬ ಸಫರ್ ಮಾಡ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿದಾವಲ್ಲ, ಇದ್ರ ಬಗ್ಗೆ ನಾವು ಹೆಚ್ಚಿನ ವಿಡಿಯೋ ಮಾಡಿ ಒಂದು ಅವ್ರಿಗೂ ವ್ಯಾಪಾರ ವ್ಯವಹಾರ ವೃದ್ಧಿ ಆಗೋಂಗೆ ಖಂಡಿತ ಅದನ್ನೆಲ್ಲ ಒಂದು ತಿಳಿಸ್ಬೇಕು, ಜನದ ಮುಂದೆ ಇಡಬೇಕು. ಬೈ ಮಾಡೋರ್ಗಾಗ್ಬೋದು ಅಥವಾ ವ್ಯಾಪಾರ ಮಾಡೋರ್ಗಾಗ್ಬೋದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಚಾನಲ್ನ ಮಾಡಿದ್ದೀವಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಅಥವಾ ನೀವು ಏನಾದರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಲಿ ಬಿಸ್ನೆಸ್ಸಲ್ಲಿದ್ದರೆ, ನಿಮಗೂ ವ್ಯಾಪಾರದಲ್ಲಿ ತೊಳಲಾಟಗಳಿದ್ದರೆ ಖಂಡಿತ ಈ ಒಂದು ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಈ 1 ಮಿಲಿಯನ್ ಆದಂಥ ಈ ಒಂದು ಶುಭ ಸಂದರ್ಭದಲ್ಲಿ ಖಂಡಿತ ನಾನೊಂದು 10 ಜನಕ್ಕೆ ಫ್ರೀಯಾಗೆ ಪ್ರಮೋಷನ್ ಮಾಡಿಕೊಡ್ತೀನಿ. ಅದು ಯಾವ ರೀತಿಯಾದಂಥ ಬಿಸ್ನೆಸ್ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಏನೂ ತೊಂದರೆ ಇಲ್ಲ, ಖಂಡಿತ ಸಪೋರ್ಟ್ ಮಾಡ್ತೀನಿ. ನಮ್ಮ ಹತ್ರ ಇದ್ದಂಥ ಬಂಡವಾಳನೇ ಜೊತೆಗೆ ನಮ್ಮ ಹತ್ರ ಇದ್ದಂಥ ಒಂದು ಜ್ಞಾನನೇ ಯೂಸ್ ಮಾಡಿ ಜನಕ್ಕೆ, ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿದೆ. ಯಾಕೆಂದರೆ ನಾವು ಸಹ ಬಂದು ಕೆಲಸ ಮಾಡಬೇಕಂದ್ರೆ ನಮ್ಮ ಸಂಸಾರಗಳು ನಡಿಬೇಕು, ಅದು ನಮ್ಮ ಆಸೆ. ನಾನು ಅವರಲ್ಲಿ ಬಹಳ ರಿಕ್ವೆಸ್ಟ್ ಮಾಡಿ ನಮ್ಮ ಜನಕ್ಕೆ ಏನಾದ್ರು ಕೊಡಬೇಕು ಅಂತೇಳಿ ಅವ್ರಿಗೆ ಅರ್ಥೈಸಿ ಹೇಳಿದಾಗ, ಸರಿ ಸರ್ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ಖಂಡಿತ ನಾವು ಬರ್ತೀವಿ, ನಾವು ಹಣಕ್ಕಿಂತ ಹೆಚ್ಚಾಗಿ ಒಂದು ಹೆಸರು ಸಂಪಾದನೆ ಮಾಡೋಣ, ಏನಾದ್ರು ಒಂದು ನಿಮ್ಮ ಅಚೀವ್ಮೆಂಟಲ್ಲಿ ನಮ್ಮ ಒಂದು ಪಾತ್ರನೂ ಇರಲಿ ಅಂಥೇಳಿ ಅವರು ಬಂದು ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ನಾವೆಲ್ಲ ಒಂದು ಕುಟುಂಬ, ಜೊತೆಗೆ ನೀವು ಸಹ ನಮ್ಮ ಕುಟುಂಬಕ್ಕೆ ಸೇರಿದವರೆ. ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ನಾವು ಯಾವತ್ತೇ ಆಗಲಿ ಯಾರನ್ನೇ ಆಗಲಿ ಮರಿಬಾರ್ದು. ಇವತ್ತು ಈ ಕ್ಷಣದಲ್ಲಿ ಎಷ್ಟೋ ಜನ ನನ್ನ ಜೊತೆ ಇಲ್ಲ, ತುಂಬ ಜನರ ಹೆಸರು ಹೇಳಬೇಕು. ಅದರಲ್ಲಂತೂ ನನ್ನ ಪ್ರೀತಿಯ ಸ್ನೇಹಿತ ರಾಮಕೃಷ್ಣ ಮತ್ತು ಲಕ್ಷ್ಮಿ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸಲೇಬೇಕು. ಯಾಕೆಂದರೆ ಅವರು ಅಮೆರಿಕದಲ್ಲಿ ನೆನೆಸ್ಕೋಬೇಕು. ಈ ಒಂದು 3 ವರ್ಷದಲ್ಲಿ ನಾವು ಬೇಕಾದಷ್ಟು ಕಷ್ಟ ಸುಖ ಉಂಡಿದ್ದೀವಿ. ರಾಮಕೃಷ್ಣ ಅಂತಕ್ಕಂಥ ಒಬ್ಬ ಸ್ನೇಹಿತ ನನಗೊಬ್ಬ ಟೆಂಪಲಲ್ಲಿ ಸಿಕ್ಕಿದ್ದು, ಆಂಧ್ರದವರು. ಅವರು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂತಂದರೆ ಭಾಳ ನಾವು ಅನ್ಯೋನ್ಯ. ಅಂಥ ಸ್ನೇಹಿತರು ಎಲ್ಲರಿಗೂ ಸಿಗಲಿ ಅಂತ ನಾನು ಖಂಡಿತ ಕೇಳ್ಕೊಳ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದಾಗ ಅವರೇ ನನಗೆ ಕ್ಯಾಮ್ರಾ ಕೊಡಿಸಿ ನೀನು ಚೆನ್ನಾಗಿರ್ತೀಯ ಸ್ಟಾರ್ಟ್ ಮಾಡು ಅಂತೇಳಿ ಬಹಳ ಹೆಲ್ಪ್ ಮಾಡಿದ್ರು. ಅದೇ ರೀತಿಯಾಗಿ ನಾನು ಇನ್ನೊಬ್ಬ ವ್ಯಕ್ತಿ ನನಗೆ ಯಾವಾಗಲೂ ಬೆಣ್ಣು ತಟ್ತಾ ನೀನು ಯಾವಾಗಲೂ ಸಜೆಷನ್ ಮಾಡ್ತಾಯಿದ್ದಂಥ ಸುದರ್ಶನ್ ರೈ ಅಂತೇಳಿ, ಅವರು ನನಗೆ ಒಂದು ಕಾಲದಲ್ಲಿ ಒಬ್ಬರು ಆಫೀಸರ್ ಆಗಿದ್ದರು. ನಾನು ಕೆಲಸ ಮಾಡಬೇಕಾದ್ರೆ ಅವ್ರು ಇವತ್ತಿಗೂ ನನ್ನ ಜೊತೆಲಿದ್ದಾರೆ, ಮುಂದೆನೂ ನನ್ನ ಜೊತೆಲಿರ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ಅವ್ರ ಫ್ಯಾಮಿಲಿಗೂ ಸಹ ನಾನು ಧನ್ಯವಾದ ತಿಳಿಸ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವಿಡಿಯೋನ ನೋಡಿ
ಶೇರ್ ಮಾಡಿ, ನಮ್ಮ ಅಡುಗೆಗಳು ಮಾಡಿ, ಪ್ರತಿದಿನ ಕಮೆಂಟ್ ಮಾಡ್ತಾ ಇರೋರು, ಪ್ರತಿದಿನ ಲೈಕ್ ಮಾಡ್ತಾ ಇರೋರು, ನಿಮಗೆಲ್ಲರಿಗೂ ನಾನು ಧನ್ಯವಾದನ ತಿಳಿಸಲೇಬೇಕು. ಈಗ ಭಾಗ್ಯ ಟಿ ವಿ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬಲ್ಲಿ ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೂ ಸಹ ಭಾಗ್ಯ ಟಿ ವಿ ಚಾನಲ್ ಇದೆ. ನೀವು ಅಲ್ಲೂ ಸಹ ನಮ್ಮ ರೆಸಿಪಿಗಳನ್ನ ನೋಡ್ಬೋದು. ನಾವಿನ್ನೂ ಯಾವ ರೀತಿಯಾದಂಥ ರೆಸಿಪಿ ಬಿಡಿ, ನಾವು ಮಾಡ್ತಾನೆ ಇರ್ತೀನಿ, ಕಮೆಂಟ್ ಮಾಡ್ತಾನೆ ಇರ್ತೀರ. ಸಮಾಜಕ್ಕೆ ಅಥವಾ ಜನಕ್ಕೆ ಒಳ್ಳೆಯದಾಗಂಗೆ ನಾವಿನ್ನೂ ಏನು ಕೆಲಸ ಮಾಡಬೇಕು ಈ ಒಂದು ಟೀಮು ಅಂತ ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಅದನ್ನು ನಾವು ಆದಷ್ಟು ಪಾಲನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಈ ಒಂದು ಸಂತೋಷದಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪು ಮಾತಾಡಿದರೆ. ಮತ್ತು ತುಂಬ ಸಂತೋಷ ಆಗ್ತಾಯಿದೆ. ನಾನು ಇನ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಟ್ಟಾರೆಯಾಗಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಸುಖವಾಗಿರಬೇಕು. ಹಾಗೆ ಮತ್ತೊಂದು ವಿಚಾರ, ದಯವಿಟ್ಟು ತಾವು ಎಷ್ಟೆಷ್ಟೋ ಚಿಕ್ಕ ಚಾನಲ್ ದೊಡ್ಡ ಚಾನಲ್ ಎಲ್ಲ ನನಗೆ ತುಂಬ ಸತಿ ಕಾಲ್ ಮಾಡ್ತೀರಾ, ಸಜೆಷನ್ ಕೇಳ್ತೀರಾ. ಅವ್ರಿಗೆಲ್ಲ ನಾನು ಕೈಲಾದಷ್ಟು ಸಜೆಷನ್ನ ಮಾಡಿದ್ದೀನಿ. ನಿಮ್ಮ ಚಾನಲ್ ಯಾವುದೇ ಇರ್ಬೋದು, ಅಥವಾ ನೀವೊಬ್ಬ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ಬೋದು, ನೀವೊಂದು ಸೆಲ್ಫಿ ಮೂಲಕ ನಮ್ಮ ಭಾಗ್ಯ ಟಿ ವಿಗೆ ವಿಶ್ ಮಾಡಿ. ಯಾಕೆಂದರೆ ನಮ್ಮ ಟಿ ವಿ ಅಂತಲ್ಲ, ನಿಮ್ಮ ಟಿ ವಿ, ನಿಮ್ಮ ಭಾಗ್ಯ ಟಿ ವಿ ಚಾನಲ್. ನೀವು ಸೆಲ್ಫಿ ಮೂಲಕ ವಿಶ್ ಮಾಡಿ ನನಗೆ ಕಳಿಸಿ ವಾಟ್ಸಪ್ಪಲ್ಲಿ, ಅಥವಾ ಒಂದು ಮೇಲ್ ಐ ಡಿ ಕೊಟ್ಟಿರ್ತೀನಿ, ಸ್ಕ್ರೀನಲ್ಲಿ ಬರ್ತಾ ಇದೆ. ಇಲ್ಲಿ ನೀವು ಗೂಗಲ್ ಡ್ರೈವ್ಗೆ ಕಳಿಸಿದ್ರೆ ಖಂಡಿತ ಎಲ್ಲನೂ ಒಟ್ಟಾರೆಯಾಗಿ ಸೇರಿಸಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಬೇಕಾದ್ರೆ ಯಾವುದೇ ಚಾನಲ್ ಇರ್ಬೋದು, ನಿಮ್ಮ ಹೆಸರು ಹೇಳಿ, ನಿಮ್ಮ ಚಾನಲ್ ಹೆಸರು ಹೇಳಿ, ನೀವು ರಿಕ್ವೆಸ್ಟ್ ಮಾಡಿ, ವಿಶ್ ಮಾಡಿ, ಹಾಗೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೇಳ್ಕೊಳ್ಳಿ. ಖಂಡಿತ ನನ್ನ ಚಾನಲ್ ಅದು ಅಪ್ಲೋಡ್ ಮಾಡ್ತೀನಿ. ಇದು ನಾನು ನಿಮಗೆ ಈ ಒಂದು ಶುಭ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಮಾಲ್ ಅಳಿಲು ಸೇವೆ ಅಂತಂದರೆ ಖಂಡಿತ ತಪ್ಪಾಗಲ್ಲ. ಹಾಗೆ ನಮ್ಮ ಭಾಗ್ಯ ಟಿ ವಿ ಬ್ಲಾಗ್ಸಲ್ಲಿ ಏನೆಲ್ಲ ಒಂದು ವಿಡಿಯೋ ಬರುತ್ತೆ ಅದನ್ನೆಲ್ಲ ಶೂಟ್ ಮಾಡ್ತಕ್ಕಂಥದ್ದು ನಮ್ಮ ಪ್ರಶಾಂತ್ ಅವರು, ಜೊತೆಗೆ ಅದನ್ನ ಸೂಪರಾಗಿ ಎಡಿಟ್ ಮಾಡ್ತಕ್ಕಂಥದ್ದು ನಮ್ಮ ಚಂದ್ರು ಅವರು. ಎಡಿಟ್ ಮಾಡಬೇಕಾರಾಗ್ಬೋದು, ಶೂಟ್ ಮಾಡಬೇಕಾರಾಗ್ಬೋದು, ಪ್ರತಿಯೊಂದು ಟೈಮಲ್ಲೂ ನಾವು 3 ಜನ ಜೊತೆಲಿದ್ದು ಒಂದೊಂದು ಕ್ಷಣನೂ ಒಂದೊಂದು ವಿಡಿಯೋನು ಒಂದಕ್ಕೆ 10 ಸರಿ ನೋಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಮುಂಚೆ 100 ಬಾರಿ ಥಿಂಕ್ ಮಾಡಿ ನಾವು ಏನೇ ಎಡರು ತೊಡರಿದ್ರು ನಿಮ್ಮ ಮುಂದೆ ಆಮೇಲೆ ಪ್ರೆಸೆಂಟ್ ಮಾಡ್ತೀವಿ. ತುಂಬ ಕೇರ್ ತೊಗೋಬೇಕಾಗುತ್ತೆ. ಯಾಕೆಂದರೆ ಸಮಾಜದಲ್ಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಇರಬೇಕಾದ್ರೆ ನೋಡಿ, ನಮ್ಮ ವಿಡಿಯೋಗಳು ನೋಡಿ, ಹರಿಸಿ ಬೆಳೆಸಿ, ಖಂಡಿತ ನೀವು ಬೆಳೆಸ್ತಕ್ಕಂಥ ಈ ಒಂದು ಮರ ಕಡೆಗೆ ಏನಾದ್ರು ಒಂದು ನಿಮಗೆ ವಾಪಸ್ ಕೊಡುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ನಾವು ನಿಮ್ಮ ಸೇವೆ ಮಾಡೋದಕ್ಕೋಸ್ಕರ ಆ ಚಾನಲ್ನ ಮಾಡಿರೋದು ಅಂತ ಹೇಳ್ತಾ, ನಾವು ಮತ್ತೆ ಲೈವಲ್ಲಿ ಸಿಗೋಣ ಆದಷ್ಟು ಬೇಗ. ನಾಳೆ ನಾವು ಲೈವ್ ಬರ್ತೀನಿ. ಯಾಕೆಂದರೆ ಈ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ ತುಂಬ ಜನ ಕೆಲಸಕ್ಕೆ ಹೋಗಿರ್ತಾರೆ. ಸಾಯಂಕಾಲ ಆದರೆ ಎಲ್ಲ ಫ್ರೀ ಇರ್ತಾರೆ, ಅವರೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತ ಈ ಒಂದು 1 ಮಿಲಿಯನ್ ಸಬ್ಸ್ಕ್ರೈಬರ್ ಆದಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾನೊಂದು ಫೋನಿನ ಕಾರ್ಯಕ್ರಮನೂ ಮಾಡ್ತೀನಿ. ಫೋನ್ ಮೂಲಕ ತಾವೆಲ್ಲ ನನ್ನ ಜೊತೆ ಮಾತಾಡ್ಬೋದು. ಫೋನಿನ ಕಾರ್ಯಕ್ರಮದ ಜೊತೆಗೆ ಆದಷ್ಟು ಬೇಗ ಲೈವು ಸಹ ಬರ್ತೀನಿ. ಫಸ್ಟು ಲೈವ್ ಮಾಡ್ತೀನಿ, ಆಮೇಲೆ ಫೋನಿನ ಕಾರ್ಯಕ್ರಮ ಮಾಡ್ತೀನಿ. ನೀವೆಲ್ಲ ನಮ್ಮ ಜೊತೆ ಮಾತಾಡ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕಾರಣ ಇಷ್ಟೇ, ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ, ಯಾರೆಲ್ಲ ನಮ್ಮ ಭಾಗ್ಯ ಟಿ ವಿ ಚಾನಲ್ ವಿಡಿಯೋ ನೋಡಿದ್ದಾರೆ, ಅವ್ರಿಗೆಲ್ಲ ನಾನು ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಈ ಧನ್ಯವಾದ ಅವ್ರಿಗೆಲ್ಲ ತಲುಪಬೇಕು ಅನ್ನೋದಷ್ಟೇ ನನ್ನ ಆಸೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಆದಷ್ಟು ಬೇಗ ಲೈವಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.